ರಾಜ್ಯದಲ್ಲಿ ಕೇಂದ್ರ ಚುನಾವಣಾ ಆಯೋಗ ನಡೆಸ್ತಾ ಇರುವಂತಹ ವಿವಾದಾತ್ಮಕ SIR ಪ್ರಕ್ರಿಯೆ ಈಗ ಇನ್ನಷ್ಟು ವಿವಾದಗಳನ್ನ ಹುಟ್ಟುಹಾಕಿದೆ. ಇಡೀ ಪ್ರಕ್ರಿಯೆ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ. ಇದೆಲ್ಲದರ ಮಧ್ಯೆ ಚುನಾವಣಾ ಆಯೋಗ BLOಗಳ ಮೇಲೆ ಒತ್ತಡ ಹೇರ್ತಿದೆ ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಆಘಾತಕಾರಿ ಸಂಗತಿ ಏನಪ್ಪಾ ಅಂದ್ರೆ, ಒಂದೆರಡು ದಿನಗಳ ಅಂತರದಲ್ಲಿ ರಾಜ್ಯದ 3 ಕರ್ತವ್ಯ ನಿರತ BLOಗಳು ಹೃದಯಾಘಾತ ಮತ್ತೆ ಅಪಘಾತಕ್ಕೆ ಬಲಿಯಾಗಿರುವಂತಹ ದುರ್ಘಟನೆಗಳು ಕೂಡ ಸಂಭವಿಸಿದಾವೆ. ಈ ಎಲ್ಲಾ ಕಾರಣಗಳಿಂದಾಗಿ ರಾಜ್ಯದ SIR ಸುದ್ದಿನಲ್ಲಿದೆ. ಸದ್ಯ BLOಗಳು ರಾಜ್ಯಾದ್ಯಂತ ತಮ್ಮ ಮತಗಟ್ಟೆ ವ್ಯಾಪ್ತಿಯ ಮನೆ ಮನೆಗೆ ತೆರಳಿ ಗಣತಿ ನಮೂನೆ ಪ್ರತಿಗಳನ್ನ ಹಂಚುವ ಪ್ರಕ್ರಿಯೆ ಚಾಲ್ತಿನಲ್ಲಿದೆ. ಕಳೆದ ಶನಿವಾರ ಅಂದ್ರೆ ಜುಲೈ 4ರ ಹೊತ್ತಿಗೆ 2.1 ಕೋಟಿ ನಮೂನೆಗಳನ್ನ BLOಗಳು ಹಂಚಿಕೆ ಮಾಡಿರುವ ಬಗ್ಗೆ ವರದಿಯಾಗಿತ್ತು. ಇನ್ನು 54,823 ಮಂದಿ ಆನ್ಲೈನ್ ಮೂಲಕನೇ ತಮ್ಮ ನಮೂನೆ ಅರ್ಜಿಗಳನ್ನ ತುಂಬಿ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಿದ್ರು. ಹೀಗೆ ನಮೂನೆ ಅರ್ಜಿ ವಿತರಣಾ ಪ್ರಕ್ರಿಯೆ ಸದ್ದಿಲ್ಲದೆ ಸಾಗ್ತಾ ಇತ್ತು. ಆದರೆ ಜುಲೈ 7 ಅಥವಾ 8ನೇ ತಾರೀಕು ಕೇಂದ್ರ ಚುನಾವಣಾ ಆಯೋಗದ ಉಪ ಆಯುಕ್ತ ಸಂಜಯ್ ಕುಮಾರ್ ರಾಜ್ಯಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಈ ಹಿನ್ನೆಲೆ ಜುಲೈ 6ರ ಒಳಗಾಗಿ ನಮೂನೆ ಪ್ರತಿಗಳ ವಿತರಣಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಅಂತ ರಾಜ್ಯಾದ್ಯಂತ BLOಗಳ ಮೇಲೆ ಮೇಲಧಿಕಾರಿಗಳು ಒತ್ತಡ ಹೇರಿದ್ದಾರೆ ಅನ್ನುವಂತಹ ಅಂಶ ಇದೀಗ ಬಯಲಿಗೆ ಬರ್ತಾ ಇದೆ. SIR ಪ್ರಕ್ರಿಯೆ ಆರಂಭದಲ್ಲಿ ನಮೂನೆ ಪ್ರತಿಗಳ ವಿತರಣೆಯ ಜೊತೆಗೆ ಆ ಪ್ರತಿಗಳಲ್ಲಿ ಪ್ರಿಂಟ್ ಆಗಿರುವಂತಹ QR ಕೋಡ್ಗಳನ್ನು BLOಗಳು ತಮಗೆ ನೀಡಲಾಗಿರುವಂತಹ SIR ಸಂಬಂಧಿತ ಮೊಬೈಲ್ ಆ್ಯಪ್ನಲ್ಲಿ ಸ್ಕ್ಯಾನ್ ಮಾಡಿ ಪ್ರತಿ ಮತದಾರರಿಗೆ ಅದರಲ್ಲಿ ಲಭ್ಯವಾಗುವಂತಹ ಮ್ಯಾಪಿಂಗ್ ದತ್ತಾಂಶಗಳ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಆಯೋಗದ ಅಧಿಕಾರಿಗಳು BLOಗಳಿಗೆ ಸೂಚನೆಯನ್ನ ನೀಡಿದರು. ಆದರೆ ಈಗ ಹೊಸ ಆದೇಶವನ್ನು ಹೊರಡಿಸಿರುವಂತಹ ಮೇಲಧಿಕಾರಿಗಳು ನಮೂನೆ ಪ್ರತಿಗಳನ್ನ ಮಾತ್ರ ವಿತರಣೆ ಮಾಡಿ ವಿತರಣಾ ಪ್ರಕ್ರಿಯೆಯಲ್ಲಿ 100% ಪ್ರಗತಿಯನ್ನ ಖಚಿತಪಡಿಸಿ ಅಂತ ಸೂಚನೆಯನ್ನ ಹೊರಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ GBA ವ್ಯಾಪ್ತಿಯಲ್ಲಿ ಮತದಾರರ ನೋಂದಣಾ ಅಧಿಕಾರಿಗಳು ಪ್ರತಿದಿನ ಸಂಜೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಯುವಂತಹ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ BLOಗಳಿಗೆ ಒತ್ತಡ ಹಾಕ್ತಿದ್ದಾರೆ. ಗಣತಿ ನಮೂನೆಗಳ ವಿತರಣೆಯಲ್ಲಿ ನಿರೀಕ್ಷಿತ ಪ್ರಗತಿಯನ್ನ ಸಾಧಿಸದೆ ಹೋದರೆ ಅಂತಹ BLOಗಳ ಮೇಲೆ ಜನಪ್ರಾತಿನಿಧ್ಯ ಕಾಯ್ದೆಯ ಅಡಿಯಲ್ಲಿ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸ್ತೀವಿ ಅಂತ ಒತ್ತಡ ಹಾಕ್ತಿದ್ದಾರೆ ಅನ್ನುವಂತಹ ಮಾತುಗಳನ್ನ BLOಗಳು ಹೇಳ್ಕೊಳ್ತಿದ್ದಾರೆ, ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಪ್ರಗತಿ ಸಾಧಿಸ್ತಿದ್ರೆ ನಮ್ಮನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿ ನಮ್ಮ ಮೇಲೆ FIR ದಾಖಲಿಸಿ ಜೈಲಿಗೆ ಕಳಿಸ್ತಾರಂತೆ ಅಂತಲೂ ಕೆಲವು BLOಗಳು ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, SIR ಸಂಬಂಧಿತ ಅಧಿಕಾರಿಗಳ ವಾಟ್ಸಪ್ ಗ್ರೂಪ್ನಲ್ಲೂ ಮೇಲಧಿಕಾರಿಗಳು ಮುಖ್ಯ ಚುನಾವಣಾ ಆಯುಕ್ತರ ಹೆಸರಿನಲ್ಲಿ BLOಗಳಿಗೆ ಒತ್ತಡ ಹಾಕಿ ಸಂದೇಶಗಳನ್ನು ಕಳಿಸಿರುವುದನ್ನ ಸಾಕ್ಷಿ ಸಮೇತ BLOಗಳು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಆ ವಾಟ್ಸಪ್ ಸಂದೇಶದಲ್ಲಿ ಕಡಿಮೆ ಪ್ರಗತಿ ಮಾಡಿರುವ ಮತ್ತೆ ಯಾವುದೇ ಕಾರಣ ಹೇಳಿ ಪ್ರಗತಿ ಸಾಧಿಸದೇ ಇರೋರನ್ನ ಗುರುತಿಸಿ ಕಡ್ಡಾಯ ನಿವೃತ್ತಿಗೆ ಶಿಫಾರಸು ಅಂತ ಪ್ರಸ್ತಾವನೆ ಕಳಿಸಿಕೊಡಲಾಗುವುದು. ಇದು ಮಾನ್ಯ ಮುಖ್ಯ ಆಯುಕ್ತರು ನೀಡಿರುವಂತಹ ತುರ್ತು ಸೂಚನೆ ಅಂತಲೂ ಮೇಲಧಿಕಾರಿಗಳು BLOಗಳಿಗೆ ಒತ್ತಡ ಹಾಕಿದ್ದಾರೆ. ಚುನಾವಣಾ ಆಯೋಗದ ಮೇಲಧಿಕಾರಿಗಳ ಒತ್ತಡದ ನಡುವೆ ರಾಜಕೀಯ ಪಕ್ಷಗಳ ಬೂತ್ ಏಜೆಂಟರುಗಳು, ಕಾರ್ಯಕರ್ತರು, ಮುಖಂಡರುಗಳು ಕೂಡ BLOಗಳನ್ನ ಬೆನ್ನು ಬಿಡದೆ ಕಾಡ್ತಿದ್ದಾರೆ. ಹೌದು, BLOಗಳು ಸಮುದಾಯ ಭವನ, ಮಂದಿರ ಮತ್ತು ಮಸೀದಿಗಳಲ್ಲಿ ಕೂತು ಮತದಾರರಿಗೆ ನಮೂನೆ ಪ್ರತಿಗಳನ್ನ ಹಂಚಿಕೆ ಮಾಡ್ತಿದ್ದಾರೆ, ಮನೆ ಮನೆಗೆ ಭೇಟಿ ನೀಡ್ತಿಲ್ಲ ಅಂತ ಕೆಲ BLOಗಳ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತಿದ್ದಾರೆ. ಜನ ಹೀಗೆ ನೀವು ಇದ್ದಲ್ಲಿಗೆ ಬಂದು ನಮೂನೆ ಪ್ರತಿಗಳನ್ನ ಪಡೆದುಕೊಳ್ತಿರೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ BLOಗಳು ಇರೋ ನೈಜ ಚಿತ್ರಣವನ್ನು ಬಿಚ್ಚಿಡ್ತಿದ್ದಾರೆ. ನಗರ ಪ್ರದೇಶಗಳಲ್ಲಿ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡುವಂತಹ ಹೆಚ್ಚಿನ ಜನರು ಒಂದು ಏರಿಯಾದ ಮನೆಯಿಂದ ಇನ್ನೊಂದು ಏರಿಯಾದ ಬಾಡಿಗೆ ಮನೆಗೆ ಶಿಫ್ಟ್ ಆಗಿರ್ತಾರೆ. ಆದರೆ ಅಡ್ರೆಸ್ ಚೇಂಜ್ ಮಾಡಿಸ್ಕೊಂಡಿರೋದಿಲ್ಲ. ಅವರು ಶಿಫ್ಟ್ ಆದ ಏರಿಯಾ ಬೇರೊಂದು ಬೂತ್ ವ್ಯಾಪ್ತಿಗೆ ಬಂದಾಗ ನಮಗೆ ವಹಿಸಿದಂತಹ ಬೂತ್ಗಳನ್ನ ಬಿಟ್ಟು ಆ ಬೇರೆ ಬೂತ್ಗಳಿಗೆ ಹೋಗಿ ನಮೂನೆ ಪ್ರತಿಗಳನ್ನ ವಿತರಿಸೋ ಅಧಿಕಾರ ನಮಗಿಲ್ಲ. ಹೀಗಾಗಿ BLOಗಳು ಇದ್ದಲ್ಲಿಗೆ ಮತದಾರರು ಹುಡುಕಿಕೊಂಡು ಬಂದು ನಮೂನೆ ಪ್ರತಿಗಳನ್ನ ತಗೊಂಡು ಹೋಗ್ತಿದ್ದಾರೆ. ಆದರೆ ಇದನ್ನ ನೋಡಿದ ತಕ್ಷಣ ರಾಜಕೀಯ ಪಕ್ಷಗಳ ಬೂತ್ ಲೆವೆಲ್ ಏಜೆಂಟ್ಗಳು ನಮ್ಮ ಮೇಲೆ ಅನುಮಾನ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಅಸಲಿಯತ್ತನ್ನ ತಿಳಿಸುವಂತಹ ಪ್ರಯತ್ನವನ್ನ BLOಗಳು ಮಾಡ್ತಾ ಇದ್ದಾರೆ. ಆದರೆ ಇದನ್ನೇ ತಮ್ಮ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇರುವಂತಹ JDSನ ಕುಮಾರಸ್ವಾಮಿ ಮತ್ತೆ BJPಯ ವಿಜೇಂದ್ರ, ಅಶೋಕ್ ಹಾಗೂ ಪ್ರಹ್ಲಾದ್ ಜೋಶಿ ತರದ ನಾಯಕರು ರಾಜ್ಯ ಸರ್ಕಾರವೇ BLOಗಳಿಗೆ ಈ ರೀತಿ ಮಾಡುವಂತೆ ಪ್ರಭಾವ ಬೀರುತ್ತಿದೆ ಅಂತ ಹೇಳಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರವನ್ನು ದೂರ್ತಾ ಇದ್ದಾರೆ. SIR ಪ್ರಕ್ರಿಯೆಯಲ್ಲಿ ಅಕ್ರಮ ನಡೀತಿದೆ, ಕ್ರಮ ಕೈಗೊಳ್ಳಿ ಅಂತ ಮೈತ್ರಿ ನಾಯಕರು ರಾಜ್ಯದ ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರನ್ನ ಕೂಡ ನೀಡಿದ್ದಾರೆ. BJP JDS ನಾಯಕರು ಮಾಡ್ತಿರುವಂತಹ ಆರೋಪಗಳನ್ನ ಕೇಳಿದಾಗ ಸಹಜವಾಗಿಯೇ ಇಲ್ಲೊಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಈ BLOಗಳು ಸದ್ಯ ಚುನಾವಣಾ ಆಯೋಗದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆಯೇ ಹೊರತು ರಾಜ್ಯ ಸರ್ಕಾರದ ಅಡಿಯಲ್ಲ. ವಾಸ್ತವ ಹೀಗಿರುವಾಗ BLOಗಳು ರಾಜ್ಯ ಸರ್ಕಾರದ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂತ BJP JDS ನಾಯಕರು ಆರೋಪಿಸುವ ಮೂಲಕ ಚುನಾವಣಾ ಆಯೋಗವೇ ದುರ್ಬಲವಾಗಿದೆ ಅಂತ ಪುಕಾರ ಹಬ್ಬಿಸುವ ಪ್ರಯತ್ನದಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆ ಕಾಡದೇ ಇರಲ್ಲ. ಈ ಎಲ್ಲ ವಿವಾದ ಮತ್ತೆ ರಾಜಕೀಯ ಕೆಸರಾಚಾಟದ ನಡುವೆನೆ ಒತ್ತಡದಲ್ಲಿ SIR ಡ್ಯೂಟಿ ಮಾಡ್ತಾ ಇದ್ದಂತಹ ರಾಜ್ಯದ 3 ಜನ BLOಗಳು ದುರಂತವಾಗಿ ಸಾವನ್ನಪ್ಪಿದ್ದಾರೆ. ಮೇಲಧಿಕಾರಿಗಳಿಂದ ತೀವ್ರ ಕಿರುಕುಳವನ್ನು ಅನುಭವಿಸ್ತಾ ತುಮಕೂರಿನಲ್ಲಿ SIR ಪ್ರಕ್ರಿಯೆಯನ್ನ ಮುಂದುವರೆಸಿದಂತಹ 26 ವರ್ಷದ BLO ಭುವನ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಮೇಲಧಿಕಾರಿಗಳಿಂದ ಒತ್ತಡ ಇದ್ದ ಕಾರಣದಿಂದಲೇ ಅವಸರದಲ್ಲಿ ನಮೂನೆ
ನಮೂನೆ ಪ್ರತಿಗಳನ್ನ ಹಂಚೋಕೆ ಹೋಗಿ ಈ ಅಪಘಾತ ಸಂಭವಿಸಿದೆ. ಒತ್ತಡ ಹೇರಿದ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಅಂತ ಭುವನ ಮನೆಯವರು ಹಾಗೂ ಉಳಿದ BLOಗಳು ಜಿಲ್ಲಾಧಿಕಾರಿ ಕಚೇರಿಯ ಎದುರು ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸಿದ್ದಾರೆ. ಇನ್ನು ಮೃತ BLO ಭುವನ ಅವರ ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನ ಹೇಳಿರುವಂತಹ ತುಮಕೂರಿನವರೇ ಆದ DCM G ಪರಮೇಶ್ವರ್ SIR ಮುಗಿಸೋಕೆ 2 ತಿಂಗಳ ಸಮಯ ನೀಡಬಹುದಿತ್ತು, ಆರಾಮಾಗಿ ಕೆಲಸ ನಡೆಸ್ತಿದ್ರು, 1 ತಿಂಗಳ ಗಡುವು ನೀಡಿ ಒತ್ತಡದ ವಾತಾವರಣದಲ್ಲಿ ಕೆಲಸ ಮಾಡೋ ಹಾಗಾಗಿದೆ. ಮೃತ ಯುವತಿಗೆ ಒತ್ತಡ ಹೇರಿದ್ದು ಗೊತ್ತಾದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸ್ತೀವಿ, ಯಾವ ಹಂತದಲ್ಲಿ ಒತ್ತಡವಿತ್ತು ಅನ್ನೋದನ್ನ ಪರಿಶೀಲನೆ ನಡೆಸಲಾಗುತ್ತೆ ಅಂತ SIR ಪ್ರಕ್ರಿಯೆಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು BLOಗಳ ಮೇಲೆ ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ CM DK ಶಿವಕುಮಾರ್ ಎಲ್ಲಾ ಪಕ್ಷಗಳಿಗೂ ಬೂತ್ ಮಟ್ಟದಲ್ಲಿ BLO 2ಗಳನ್ನ ನೇಮಕ ಮಾಡಿಕೊಳ್ಳೋದಕ್ಕೆ ಚುನಾವಣಾ ಆಯೋಗವೇ ಅವಕಾಶವನ್ನ ನೀಡಿದೆ. ಅದರಂತೆ ಕಾಂಗ್ರೆಸ್, BJP, JDS ಎಲ್ಲಾ ಪಕ್ಷದವರು BLO 2ಗಳನ್ನ ನೇಮಕ ಮಾಡಿಕೊಂಡಿದ್ದಾರೆ. ಹೀಗಿರುವಾಗ ಅಕ್ರಮಕ್ಕೆ ಆಸ್ಪದವೇ ಇಲ್ಲ ಅಂತ ವಿಪಕ್ಷಗಳ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. ಭುವನ ಮಾತ್ರವಲ್ಲ, ಬೆಂಗಳೂರು ದಕ್ಷಿಣ ವಿಧಾನಸಭಾ ವ್ಯಾಪ್ತಿಯಲ್ಲಿ BLO ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ನಟರಾಜ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ನಮೂನೆ ಪ್ರತಿಗಳ ವಿತರಣೆಯ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕೆ ತಡರಾತ್ರಿಯವರೆಗೂ ಕಾರ್ಯನಿರ್ವಹಿಸ್ತಾ ಇದ್ದಂತಹ ನಟರಾಜ್ ರಾತ್ರಿ ತಡವಾಗಿ ಮನೆಗೆ ಬಂದು ಮಲಗಿದ್ದವರು ಬೆಳಗ್ಗೆ ಏಳಲೇ ಇಲ್ಲ. ದೈಹಿಕ ಮತ್ತು ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದ ಅವರು ರಾತ್ರಿ ಮಲಗಿದ್ದಲ್ಲೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಇದೇ ರೀತಿ ಬೀದರ್ನಲ್ಲಿ 45 ವರ್ಷದ BLO ಸುನಿಲ್ ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಜಿಲ್ಲೆಯ ಅಮಲಾಪುರ ಗ್ರಾಮದ 33ನೇ ಬೂತ್ ವ್ಯಾಪ್ತಿಯಲ್ಲಿ SIR ಕಾರ್ಯನಿರ್ವಹಿಸ್ತಾ ಇದ್ದಂತಹ ಸುನಿಲ್ ಅವರಿಗೆ ತೀವ್ರ ಎದೆ ನೋವು ಕಾಣಿಸಿಕೊಂಡು ಸ್ಥಳದಲ್ಲೇ ಕುಸಿದು ಬಿದ್ದಿದ್ರು. ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದರೂ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ರು. ಸುನಿಲ್ ಸಾವಿಗೂ ಕೂಡ SIR ಒತ್ತಡವೇ ಕಾರಣ ಅನ್ನುವಂತಹ ಮಾತುಗಳು ಕೇಳಿಬಂದಿದ್ವು. ಹೀಗೆ SIR ಒತ್ತಡಕ್ಕೆ ಬಲಿಯಾಗಿದ್ದು ನಮ್ಮ ಕರ್ನಾಟಕದ BLOಗಳು ಮಾತ್ರವಲ್ಲ, ಈ ಹಿಂದೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ನಡೆದಂತಹ SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಂತಹ 40ಕ್ಕೂ ಹೆಚ್ಚು ಜನ BLOಗಳು ಚುನಾವಣಾ ಆಯೋಗದ ಒತ್ತಡವನ್ನು ತಾಳಲಾರದೆ ಸಾವನ್ನಪ್ಪಿದ್ರು. ಅದರಲ್ಲೂ 10ಕ್ಕೂ ಹೆಚ್ಚು ಜನರು ಮೇಲಧಿಕಾರಿಗಳ ಕಿರುಕುಳ ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗಿದ್ದರು. ಹೀಗೆ ಹೊರ ರಾಜ್ಯಗಳಲ್ಲಿ 10 ಅಮಾಯಕ ಜೀವಗಳನ್ನ ಬಲಿ ಪಡೆದಿದ್ದಂತಹ SIR ಭೂತ ಕರ್ನಾಟಕಕ್ಕೆ ಕಾಲಿಟ್ಟ ಕೆಲವೇ ದಿನಕ್ಕೆ 3 BLOಗಳ ಬಲಿ ಪಡೆದಿದೆ. ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದಂತಹ BJP, JDS ನಾಯಕರು ಮಾತ್ರ BLOಗಳು ಸರ್ಕಾರದ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂತ ಈಗಾಗಲೇ ಒತ್ತಡಕ್ಕೊಳಗಾಗಿರೋರ ಮೇಲೆ ಮತ್ತಷ್ಟು ಆರೋಪ ಹೊರಿಸಿ ರಾಜಕಾರಣ ಮಾಡೋದರಲ್ಲೇ ಬ್ಯುಸಿಯಾಗಿದ್ದಾರೆ ಹೊರತು ಮೃತ BLOಗಳ ಬಗ್ಗೆ, ಅವರ ಸಾವಿಗೆ ಕಾರಣವಾದಂತಹ ಅಂಶಗಳ ಬಗ್ಗೆ ತುಟಿ ಬಿಚ್ಚಿ ಮಾತನಾಡುವ, ಅವರ ಕುಟುಂಬಗಳಿಗೆ ಸಾಂತ್ವನ ಹೇಳುವಂತಹ ಕನಿಷ್ಠ ಪ್ರಯತ್ನವನ್ನ ಕೂಡ ಮಾಡ್ತಾ ಇಲ್ಲ. BLOಗಳಾಗಿ ಕೆಲಸ ಮಾಡ್ತಿರೋರು ಕೂಡ ಮನುಷ್ಯರೇ ಅನ್ನೋದು ಚುನಾವಣಾ ಆಯೋಗಕ್ಕೆ ಮತ್ತೆ BJP, JDS ನಾಯಕರ ಅರಿವಿಗೆ ಬರಲಿ. ಆಯೋಗ ಇನ್ನಾದರೂ ಎಚ್ಚೆತ್ತುಕೊಂಡು BLOಗಳ ಮೇಲಿನ ಒತ್ತಡವನ್ನು ತಗ್ಗಿಸಿ ಇಡೀ SIR ಪ್ರಕ್ರಿಯೆಯನ್ನ ಜನಸ್ನೇಹಿಯಾಗಿ ಪಾರದರ್ಶಕವಾಗಿ ನಡೆಸಲಿ ಅನ್ನೋದು ನಮ್ಮ ಆಶಯ.